ನಮ್ಮ ತಂದೆಯವರ ಮಾತಿಗೆ ನಾನು ಊರು ಬಿಟ್ಟು ಅಮೇರಿಕಾಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದೆ. ಆದರೆ ನನ್ನ ಪ್ರೀತಿ ವಿಷಯ ನನ್ನ ತಂದೆಗೆ ಗೊತ್ತಾಗಿ ಬಹುದೂರ ಕಳಿಸಿದ್ರು. ಏನು ಮಾಡಲಿ, ರಾಮನಿಲ್ಲದ ಈ ನನ್ನ ಜೀವನ ತುಂಬ ಶೂನ್ಯವಾಗಿ ಬಿಟ್ಟಿದೆ. ರಾಮ್, ನೀನೆಲ್ಲೇ ಇದ್ರೂ ಚೆನ್ನಾಗಿರಬೇಕು. ನಿನ್ನ ಜೊತೆ ಚಂದ್ರನಿಲ್ಲದ ಬಾನಿನಂತೆ ಈ ನನ್ನ ಬಾಳು ಕತ್ತಲಾಗಿ ಹೋಗಿದೆ. ನಿನ್ನ ಜೊತೆ ಯಾವಾಗ ನೋಡ್ತೀನೋ, ನಿನ್ನ ಜೊತೆ ಯಾವಾಗ ಮಾತಾಡ್ತಿರೋ ಅಂತ ಕಾತಾಡ್ತಾ ಇದೆ ನನ್ನ ಹೃದಯ. ನೀನೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ದೇವ ಶಂಕರಲಿಂಗೇಶ್ವರ, ನನ್ನ ಈ ದೇವ ಶಂಕರಲಿಂಗೇಶ್ವರ, ನನ್ನ ಅಣ್ಣನ ಆಸೆಯಂತೆ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದಿರುವೆ. ತಂದೆ, ನನ್ನ ಅಣ್ಣ ಹೇಗಿರುವನೋ, ಯಾವ ಸ್ಥಿತಿಯನ್ನು ಅನುಭವಿಸುತ್ತಿರೋನೋ ಆ ದೇವರಿಗೆ ಗೊತ್ತು ತಂದೆ. ಹೌದು ಮೇಡಮ್, ತಾವು ಯಾರು, ಇಲ್ಲೇಕೆ ನಿಂತಿದ್ದೀರಿ? ನೋಡಿ, ನಾನು ಈ ಊರಿನ ಅಗ್ರವ ಶ್ರೀಮಂತ ರುದ್ರೇಗೌಡನ ಮಗಳು ಮಧುರ ಅಂತ. ಅಂದಹಾಗೆ ತಾವು ಯಾರು? ಅಂದರೆ ನನ್ನ ಅಣ್ಣನನ್ನು ವನವಾಸ ಮಾಡಲು ಹಚ್ಚಿದ ಮಹತ್ತಾಯಿ. ಅಂದ್ರೆ ತಾವು ಯಾರು? ನಾನು ಆ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣ. ಯಾಕಮ್ಮ, ಇನ್ನೂ ನಿಮ್ಮ ಕಾರ್ಯಸ್ಥಾನ ಮುಗುದಿಲ್ಲವೇ? ಛೇ ನೋಡಿ, ದಯವಿಟ್ಟು ನನ್ನನ್ನು ತಪ್ಪಾಗಿ ತೆಗೆದುಕೊಳ್ಬೇಡಿ. ನಾನು ಈಗಲೂ ಆ ರಾಮನ ಸತಿ. ಇದೆಲ್ಲ ನಮ್ಮ ತಂದೆಯ ಕುತಂತ್ರ. ನನ್ನನ್ನು ಅವ್ರ ಅಳಿಯಾದ ಕನ್ನವ್ರ ಜೊತೆ ಮದುವೆ ಮಾಡಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ರು. ಅದಕ್ಕೆ ನಾನು ತಿರಸ್ಕರಿಸಿದೆ. ನಾನು ಯಾವಾಗಲೂ ಒಂದೇ ಮಾತನ್ನೇ ಹೇಳಿದೆ, ನನ್ನ ಮದುವೆ ಆಗಿದ್ರೆ ಆ ರಾಮನನ್ನೇ, ಇಲ್ಲ ಅಂದರೆ ನನ್ನ ಮದುವೆನೇ ಆಗೋದಿಲ್ಲ. ತಾಯಿ, ಆ ದೇವ ಮಾನವನ ಸುಳಿವೇ ಸಿಗುತ್ತಾ ಇಲ್ಲ. ಅವನು ಹೇಗಿರುವನೋ, ಯಾವ ಕಷ್ಟ ಅನುಭವಿಸುತ್ತಿರೋನೋ ಆ ದೇವರಿಗೆ ಗೊತ್ತು. ಆದರೆ ರಾಮು ಈಗ ಎಲ್ಲಿದ್ದಾನೆ? ನಿಮ್ಮ ತಂದೆ ಹಾಗೂ ಕನವರ್ನ ಕಾರ್ಯಸ್ಥಾನದಲ್ಲಿ ನನ್ನ ಅಣ್ಣ ಹಾಗೂ ನನ್ನ ತಮ್ಮ ತಂಗಿ ಎಲ್ಲರೂ ನಾವು ಆ ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ಅದೆಲ್ಲ ನಿಮಗೆ ಮುಂದೆ ತಿಳಿಯುತ್ತಾ ಹೋಗುತ್ತದೆ. ಇನ್ನು ನಡೆಯಿರಿ, ಮೊದಲು ನಮ್ಮ ಅಣ್ಣನನ್ನು ಹುಡ್ಕೋಣ. ನಾನೊಬ್ಬ ಹುಚ್ಚ. ನಾನ್ಯಾರೆಂಬುದೇ ನನಗೆ ಗೊತ್ತಿಲ್ಲ. ನಾನೊಬ್ಬ ದಿಕ್ಕಿಲ್ಲದ ಪರದೇಶಿ. ಈ ಜಗತ್ತೇ ಒಂದು ಹುಚ್ಚರ ಸಂತೆ. ನೀವೆಲ್ಲ ಹುಚ್ಚರು ಅಲ್ಲ, ನೀವು ಹುಚ್ಚರಲ್ಲ, ನಾನು ಹುಚ್ಚ ಹುಚ್ಚ ಹುಚ್ಚ. ಯಾರಪ್ಪ ನೀನು, ಹೀಗೇಕೆ ಮಾಡುತ್ತಿರುವೆ? ಮುಟ್ಟಬೇಡ, ದೂರ ಸರಿ. ಸುಮ್ಮನೆ ನಮ್ಮ ಟೈಮ್ ಪಾಸ್ ಮಾಡ್ತಿರಲು. ಯಾರು ನೀನು? ಹುಚ್ಚ? ನೀನು ಹುಚ್ಚಿ ಅಲ್ಲ, ನಾನು ಹುಚ್ಚ ಹುಚ್ಚ. ಅಂದ ಹಾಗೆ ನೀವು ಯಾರು? ಎಲ್ಲಿಗೆ ನಡೆದಿರಿವೆ? ನೀವು ಇಬ್ಬರು ಪ್ರೇಮಿಗಳ? ಹುಚ್ಚ ಅಲ್ಲ. ನಿಲ್ಲು ಲಕ್ಷ್ಮಣ, ಹೊಡೆಯಬೇಡಿ. ಪಾಪ ತಿಳಿಯದೆ ಈ ರೀತಿ ಮಾತಾಡುತ್ತಿದ್ದಾನೆ. ಅವನ ಧ್ವನಿ ಕೇಳಿದ್ರೆ ನನಗೆ ಒಂಥರ ಸಂಕಟವಾಗುತ್ತಿದೆ. ಹೌದು ಅತ್ತಿಗೆ, ನನಗೂ ಹಾಗೆ ಅನಿಸುತ್ತಿದೆ. ನಡೆಯಿರಿ, ಮೊದಲು ನಾನು ಅಣ್ಣನನ್ನು ಹುಡ್ಕೋಣ. ಅಪ್ಪ, 3 ದಿವಸ ಆಯಿತು, ಒಂದು ತುತ್ತು ಅನ್ನಿಲ್ಲ ಹೊಟ್ಟೆಗೆ. ಸ್ವಲ್ಪ ಭಿಕ್ಷೆ ನೀಡಿರಿ ಅಪ್ಪ, ಪುಣ್ಯ ಹತ್ತುತ್ತದೆ. ಭಿಕ್ಷೆ ನೀಡಿರಿ. ನಿಧಾನಪ್ಪ, ನಿನಗೆ ಊಟ ತಾನೇ ಬೇಕು. ಈ 50 ರೂಪಾಯಿ ತೆಗೆದುಕೊಂಡು ಎಲ್ಲಿಯಾದರೂ ಊಟ ಮಾಡಿ ಹೋಗು. ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ. ಬರುತ್ತೇನೆ. ಹುಚ್ಚ 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 ಅಲ್ಲ, ಹುಚ್ಚ.
ಅಂತೂ ಆ ಬಡಬೇಕರೆ ರಾಮು ದಿಕ್ಕಿಲ್ಲಂತೆ ಅಲಿಯುವಂತೆ ಮಾಡಿದಂತಾಯಿತು. ರಾಮು ಅರ್ಥಕೊಂಡೇನೋ ಈ ರುದ್ರೇಗೌಡನ ಮೋಸದ ಜಾಲವನ್ನು. ಇಂದು ನಿನ್ನ ಗತಿ ಅದೋ ಗತಿ. ಇಲ್ಲಿ ನನಗೆ ನಗವಿನ ಸಾಮ್ರಾಟ. ರಾಮು, ಈ ರುದ್ರೇಗೌಡರು ಎದುರಾಕೊಂಡ್ರೆ ಏನಾಗಬಹುದೆಂದು ಈ ಊರಿನ ಬಡ ಕುನ್ನಿಗಳು ಅರಿತುಕೊಳ್ಳಬೇಕು ಆ ರಾಮನನ್ನು ನೋಡಿ. ನಮಸ್ಕಾರ ರೀ ಗೌಡ್ರ, ನಮಸ್ಕಾರ ರೀ. ಯಾವುದೋ ಸಂತೋಷ ನಕ್ಕು ನಲಿತಾ ಇದ್ದೀರಪ್ಪ. ಮತ್ತಾರು ಮನೆ ಮುದ್ರಿಯಪ್ಪ, ಮತ್ತಾನು ಹೊಸ ವಿಶೇಷ? ಬಸೆಟ್ಟಿ, ನಮ್ಮ ಶತ್ರುಗಳು ನಾಶವಾದರು. ಇನ್ನು ಮೇಲೆ ಈ ಊರಲ್ಲಿ ನಾಡಿದೆ ಆಟ, ನಾ ಕೊಟ್ಟಿದ್ದೆ ತೀರ್ಪ. ಇನ್ನು ಒಂದೇ ಒಂದು ವಿಷಯ, ನನ್ನ ಮಗಳು ಮದುವೆ ಮಾಡಿದರೆ ಮುಗೀತು ಎಲ್ಲ ನನ್ನ ಕಾರ್ಯ ಸಾಧನೆಗಳು. ಬಸೆಟ್ಟಿ, ನನ್ನ ಮಗಳು ಮಧುರ ಇಂದು ಅಮೆರಿಕದಿಂದ ಬರ್ತಾ ಹೇಳ್ತಾಳೆ. ಅವಳಿಗೆ ಇಲ್ಲಿ ನಡೆದ ವಿಷಯವು ಯಾವುದೂ ತಿಳಿಯಕೂಡದು. ಮುಂದಿನ ವಾರವೇ ಕನ್ವರ್ ಜೊತೆ ಅವಳ ಮದುವೆ ಮಾಡಿಬಿಡ್ತೇನೆ. ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ ಬಸೆಟ್ಟಿ. ಮಾವನವರೇ, ನಮ್ಮ ಬುದ್ಧಿ ಮತ್ತು ಚಾಣಾಕ್ಷತನವನ್ನು ತಿಳಿಯಲಾರದು ಈ ಮರಳು ಮಾನವರಿಗೆ. ನಾವು ಕಳ್ಳತನದ ಆಪಾದನೆ ಹೊರಿಸಿ ಜೈಲು ಸೇರುವಂತೆ ಮಾಡಿರುವ ಆ ರಾಮನ ತಮ್ಮ ಲಕ್ಷ್ಮಣ ನಮ್ಮ ಮೇಲೆ ವಿಷ ತುಂಬಿದ ಘಟಸರ್ಪವಾಗಿ ಕಾದು ಕುಳಿತಿರುವನು. ಹಂಗಾರ ಹ್ಯಾಂಗ್ ಮಾಡಿದ್ರಿ ದಣ್ಯರ? ಸೆಳೆ ಎತ್ತಿದ ಸರ್ಪವನಾದರೆ ಕಾಪಾಟತನದಲ್ಲಿ ಕೂತು ಸರ್ಪವನ ಕಚ್ಚುವ ಮೂಗುಸಿ ನಾನು. ಹಿಂದೆ ನಿನ್ನ ತಂದೆ ತಾಯಿಗಳು ನನ್ನ ಕಪಟ ಕಾರತನಿಗೆ ಸಿಲುಕಿ ಶಿವನ ಸಾನ್ನಿಧ್ಯಕ್ಕೆ ಸೇರಿದರು. ಅದರಂತೆ ಲಕ್ಷ್ಮಣನಿಗೂ ಒಂದು ಗತಿ ಕಾಣಿಸಲೇಬೇಕು. ಗೌಡರೇ, ಆ ಬಡಪಾಯಿ ಬಂಡಾಟ ನನ್ನ ಮುಂದೆ ಬೇಳೆ ಕಾಳದಷ್ಟು ನಡೆಯಲಾರದು. ಆ ಲಕ್ಷ್ಮಣನಿಗೂ ಸರಿಯಾದ ಸಮಯ ಸಾಧಿಸಿ ಒಂದು ಗತಿ ಕಾಣಿಸುತ್ತೇನೆ. ಗೌಡ್ರೆ, ನೀವೇನು ಚಿಂತಿಸಬೇಡಿ. ಹಿಂದೆ ಆ ರಾಮನನ್ನು ಒಂದು ಕಾಡಿನಲ್ಲಿ ಒಗೆದು ಬಂದಂತೆ ಈ ಕವಿತಾಳ ಕೊಲೆ ರಾಮನ ಮೇಲೆ ಹಾಕಿದಂತೆ ಈ ಲಕ್ಷ್ಮಣನಿಗೂ ಒಂದು ಗತಿ ಕಾಣಿಸುತ್ತಿದ್ದೇನೆ. ಆಯ್ತೆ? ಪ್ರತಾಪ್, ಮೆಚ್ಚಿದೆ ನಿನ್ನ ಮಾತಿಗೆ. ಹಿಂದೆ ವಿನಾಕಾರಣ ಸುಳ್ಳಿನ ಕಳ್ಳಪಟ್ಟ ಕಟ್ಟಿ ನನ್ನ ಅಣ್ಣನಿಗೆ ಜೈಲಿನಲ್ಲಿ ಮನ ಬಂದಂತೆ ಬಾರಿಸಿದ್ಯಾ? ಇಲ್ಲಿ ತೋರಿಸೋ ಈ ಶಿವರಾಜನ ಮುಂದೆ ನಿನ್ನ ಕೈ ಚಳಕವನ್ನು. ಸಿಂಹರಾಜ, ನೀನೊಬ್ಬ ಯಕೋಚಿತ ಕೀಟ. ನಿನ್ನಂಥ ಸಾವಿರಾರು ಕೀಟಗಳು ನಮ್ಮ ಬಂಡಾಟದಲ್ಲಿ ಅಡ್ಡಗೋಲಾಗಿ ಬಂದು ಸಾವನ್ನಪ್ಪಿ ಬೀದಿ ಹೆಣಾಗಿದ್ದಾರೆ. ಅದರಂತೆ ನೀನಾಗಬೇಡ. ಯಾಕೆಂದರೆ ಈ ಊರಿಗೆ ನಾವೇ ಚಕ್ರವರ್ತಿಗಳು. ನಮ್ಮೆದುರು ಸರಿಸಮನಾಗಿ ನಿಲ್ಲುವರ ಎದೆಗುಂಡಿಗೆ ಚೆಳಿ ಅವರ ರಕ್ತ ಈ ಭೂಮಿಗೆ ಚೆಲ್ಲುವುದೇ ನಮ್ಮ ಗುರಿ. ಸುಮ್ಮನೆ ಆ ಗುರಿಗೆ ಚಿದ್ದು ಕಟ್ಟಿ ಸತ್ತು ಹೋಗಬೇಡ. ಏ ಕನ್ವರ್ ಲಾಲ್ ಕೆರಳಿದರೆ ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ, ನಿನ್ನಂಥ ಸರ್ಪವನ್ನು ಹಲ್ಲು ಕಿತ್ತಿ ಪಳಗಿಸಿ ಹಾವಾಡಿಗೆ ನಾನಂತ ಮಂತ್ರ ಕಲೆ ಕಲಿಸಿದಂಥ ಹಾವಾಡಿಗೆ ನಾನು. ಮಹಾಭಾರತ ಪೌರಾಣಿಕ ಕಥೆಯನ್ನು ಬಹಳ ಕಂಠಪಾಠ ಮಾಡಿರುವೆ. ಪಾಶುವ ಪಾಸ್ತ್ರ ಪ್ರಯೋಗಿಸಲು ಇದೇನು ದಾಪಾರಿಗಲ್ಲಲೇ ಮರಿ, ಇದು ಕಲಿಯುಗ.
ಈ ಕಲಿಯುಗದಲ್ಲಿ ಚಾಕು ಚೂರಿ ಮಚ್ಚು ಬಾಂಬು ಪಿಸ್ತೂಲು ಪಂಚಾಯುಧಗಳ ಸಂಗ್ರಹವೇ ನಮ್ಮ ದಕ್ಷ ಕೋಟೆ ನಮ್ಮ ಹತ್ರ ಇರುವಾಗ ಸುಮ್ಮನೆ ಆ ಗುಂಡಿನ ಗುರಿಯ ಜಿದ್ದು ಕಟ್ಟಿ ಸತ್ತು ಹೋಗಬೇಡ. ಕಂತ್ರಿಯ ನನಗೆ ಎದುರು ವಾದಿಸ್ತೀಯ ಮಗನೇ. ನಿನ್ನ ಪರಾಕ್ರಮಕ್ಕೆ ನಾವು ಮುಕ್ತಾಯತರೆ ಹಾಕಲೇಬೇಕು. ಲಕ್ಷ್ಮಣ್, ಇದು ನಮ್ಮಿಬ್ಬರ ದುಷ್ಟ ಪಿಸ್ತೂಲಿನ ಕೋಟೆ. ಮಗನೇ, ಇಲ್ಲಿಂದ ನೀನು ಪರಾರಿ ಆಗಲಾರೆ. ಈ ಲಕ್ಷ್ಮಣನನ್ನು ನೀವು ನರಕಕ್ಕೆ ಕಳಿಸುವ ಈ ಕಾರ್ಯದಲ್ಲಿ ನಿರತರಾದರೆ ನಿಮ್ಮನ್ನು ಗಲ್ಲು ಶಿಕ್ಷೆ ತಪ್ಪಿದಲ್ಲ. ಏಕೆಂದರೆ ಈಗಾಗಲೇ ನಾನು CBI ಅಧಿಕಾರಿಗೆ ಹೇಳಿಬಿಟ್ಟಿರುವೆ. ಅದು ಬಂದೇ ಬಿಟ್ಟರು ನೋಡ್ರಿ, ಅಲ್ಲಿ ನಿಮ್ಮನ್ನು CBI ಅಧಿಕಾರಿಗಳು ಅರೆಸ್ಟ್ ಮಾಡಲು. ಲಕ್ಷ್ಮಣ್, ನಾನೊಬ್ಬ ಕರ್ತವ್ಯನಿಷ್ಠೆ ಅಧಿಕಾರಿ ಎಂಬುದು ಮರೆತು ಮಾತನಾಡಬೇಡ. ನಾನು ನೌಕರಿಯ ಅಧ್ಯಕ್ಷ ಎಂದು ನೀನು ಮಾತನಾಡಬೇಡ. ಹೆಚ್ಚಿಗೆ ಮಾತನಾಡಿದರೆ ನಿನಗೆ ಹಿಂದೆ ರಾಮನಂತೆ ಒಯ್ದು ಒಳಗೆ ಹೋಗಬೇಕಾಗುತ್ತದೆ. ಎಚ್ಚರ. ಶಭಾಷ್ ಪ್ರತಾಪ್, ನನಗೆ ಎಚ್ಚರಿಕೆ. ನಿನ್ನಂಥ ಅಧಿಕಾರಿಗಳನ್ನು ನಾನು ನೋಡಲಿಲ್ಲವೇ? ನೀನು ಈ ಗೌಡನ ಗುಲಾಮ್ನಾದಲ್ಲ, ಲಂಚಕ್ಕೆ ಇದು ಆದ ನೀನು ಇನ್ಸ್ಪೆಕ್ಟರ್. ತೆಗೆದುಕೊಳ್ಳು ಈ ಸಸ್ಪೆಂಡ್ ಆರ್ಡರ್. ಮೊದಲು ಬಿಟ್ಟು ಹೊರಟು ಹೋಗಲಿಂದ. ಆ ದಾರಿಯನ್ನು ನಾನು ಹೇಳುತ್ತೇನೆ, ನಡೆಯಿರಿ ಒಳಗೆ ಹೋಗೋಣ.